ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವಾಗ ಟೈಮ್ ಬಂದು 2:30 ಆಗೈತಿ. ದೇವ್ರ ದರ್ಶನ ಮಾಡಕ್ಕೆ ಬಂದೀವಿ. ನೋಡ್ರಿ 2:30ಗೆ ಎಷ್ಟು ಕ್ರೌಡ್ ಐತಿ. 4 ಗಂಟೆಗೆ ಡೋರ್ ಓಪನ್ ಆಗುತ್ತೆ ಅಂದಾರ. ಸೊ ಈಗ ಕ್ಯೂ ಹಚ್ಚಬೇಕು ಅಂದ್ರೆ ನಮ್ಗೆ ಗರ್ಭಗುಡಿ ಒಳಗೆ ದರ್ಶನ ಸಿಗುತ್ತೆ. ಸಾವುಕಾರ ಮಂದಿ ನೋಡ್ರಿ ಇಲ್ಲಿ ಎಷ್ಟು ರಶ್ ಐತಿ, ಫುಲ್ ರಶ್ ಐತಿ. 2:30ಗೆ ಈ ನಮೂನಿ ಕ್ಯೂ ಹಚ್ಚಾರ. 1 hour later. Minutes later. ಮಂದಿ ಬಾಬಾನ ದರ್ಶನ ಆತ ಕೇದಾರ್ನಾಥಂದು. ಈಗ ಅಲ್ಲಿ ಮೇಲೆ ಕಾಲಭೈರೇಶ್ವರ ಅದಾನ, ಅಲ್ಲಿಗೆ ಹೊಂಟೀವಿ. ಮುಂಜಾನೆ 3 ಗಂಟೆಗೆ ಇದ್ದು ಈಗ ಕಾಲಭೈರೇಶ್ವರ ಮೇಲೆ ಐತಿ, ಅಲ್ಲಿಗೆ ಹೊಂಟೀವಿ. ಸೊ ನೋಡಿಲ್ಲ ಈ ಟೈಪ್ ರೂಟ್ ಅಲ್ಲೈತೆ ನೋಡ್ರಿ. ಅದು ಸಾವುಕಾರ ಮಂದಿ ಬಾಬಾನ ದರ್ಶನ ಮಾಡಿಕೊಂಡು ರೈಟ್ ಸೈಡ್ ಬಂದ್ರಿ ಅಂದ್ರೆ ನಿಮ್ಗೆ ಈ ಟೈಪ್ ಒಂದು ಬ್ರಿಡ್ಜ್ ಸಿಗುತ್ತೆ. ಈ ಬ್ರಿಡ್ಜ್ ಮುಂದೆ ಬರೋಣ ನಿಮ್ಗೆ ಈ ಟೈಪ್ ಒಂದು ಶೆಡ್ ಸಿಗುತ್ತೆ. ಇಲ್ಲ ಊಟ, ಚಹಾ, ಟೋಸ್ಟು ಇದೆಲ್ಲ ಕೊಡ್ತಾರೆ. ಬೆಳಗ್ಗೆ ಚಹಾ ಟೋಸ್ಟ್ ಕೊಡ್ತಾರೆ, 3 ಹೊತ್ತು ಊಟ ಕೊಡ್ತಾರೆ, ಎಲ್ಲ ಫ್ರೀ ಇರ್ತೈತಿ. ಬಂದು ನೋಡ್ರಿ ನೀವು, ಇಲ್ಲೇ ಮಾಡಿರಿ. ಹೊರಗಾದ್ರೆ ಕಾಸ್ಟ್ಲಿ ಆಗುತ್ತೆ ಸಿಕ್ಕಾಪಟ್ಟೆ. 300-400 ರೂಪಾಯಿ ಹೇಳ್ತಾರೆ ಒಂದು ಊಟಕ್ಕೆ. ಹೊಟ್ಟೆ ತುಂಬಂಗಿಲ್ಲ. ಇಲ್ಲಿ ಫುಲ್ ಅನ್ಲಿಮಿಟೆಡ್ ತಿನ್ನಿರಿ, ಎಷ್ಟು ಬೇಕಷ್ಟು ತಿನ್ಬೋದು. ಏನು ರೊಕ್ಕ ಕೇಳೋಂಗಿಲ್ಲ, ಏನಿಲ್ಲ. ಎಲ್ಲ ಅಡುಗೆನೂ ಚಲೋ ಇರ್ತೈತಿ. ನಮ್ಮ ಸೈಡ್ ಊಟ ಇದ್ದಂಗೆ ಇರ್ತೈತಿ. ಇಲ್ಲೇ ಮಾಡಿರಿ ಊಟ. ಇದು ಎಲ್ಲಿ ಐತೆ ಅಂದ್ರೆ ಕರೆಕ್ಟ್ ಅಲ್ಲಿ ಮೇಲೆ ಕಾಲಭೈರೇಶ್ವರ ಗುಡಿಗೆ ಹೋಗು ರೂಟ್ದಾಗ ಐತಿದೆ. ಹಿಂಗೈತೆ ನೋಡ್ಕೊರಿ. ವ್ಯೂ ನೋಡ್ರಿ ಇಲ್ಲಿ ಹೆಂಗೆ ಕಾಣತ್ತ. ಇಷ್ಟು ಬಿಸಿಲು ಐತೆ ಅಂದರೂ ಮೈನಸ್ದಾಗ ಐತೆ ಟೆಂಪ್ರೇಚರ್. ಈಗ ನಾವು ಹೋಗ್ಬೇಕಾಗಿರೋದು ಅಲ್ಲೇ. ನಾಳೆ ಎಲ್ಲರೂ ಹೊಂಟಾರ ನೋಡ್ರಿ, ಅಲ್ಲಿ ಹೋಗಿ ಬರ್ಬೇಕು. ಕೇದಾರ್ನಾಥರ ದರ್ಶನ ಆದಮೇಲೆ ಅಲ್ಲಿ ಹೋಗಲಿಲ್ಲ ಅಂದ್ರೆ ನಿಮ್ಮ ದರ್ಶನ ಕಂಪ್ಲೀಟ್ ಆಗಂಗಿಲ್ಲ. ಸೊ ಅಲ್ಲಿ ಹೋಗ್ಬೇಕು. ಹೋಗೋಣಂತ ಬರ್ರಿ ಅಲ್ಲಿ. ನೋಡ್ರಿ ಈಗ ಭೈರವನಾಥ್ ಟೆಂಪಲ್ಗೆ ಹೊಂಟೀವಿ. ಗುಡಿ ಇಲ್ಲಿ ಹಿಂದೆ ಐತಿ ಕಾಣತ್ತ. ಹಿಂದೆ ವ್ಯೂ ನೋಡ್ರಿ ಹೆಂಗೆ ಕಾಣತೈತಿ. ತಂಡೆ ಅಂತರೂ ಐತಿ, ಬಟ್ ಇಟ್ಸ್ ಓಕೆ. ಇಲ್ಲೈತಿ ಹಿಂಗೆ. ಹೋಗ್ಬರ್ರಿ ಮೇಲೆ. ಭೈರವನಾಥ್ ಟೆಂಪಲ್ ಇದು ಏನಂದ್ರೆ ಕೇದಾರ್ನಾಥ್ ಟೆಂಪಲ್ 6 ತಿಂಗಳು ಅಷ್ಟು ಓಪನ್ ಇರ್ತೈತಿ, 6 ತಿಂಗಳು ಕ್ಲೋಸ್ ಇರ್ತೈತಿ. ಸೊ 6 ತಿಂಗಳು ಉಳಿದ 6 ತಿಂಗಳನ್ನ ಈ ಗುಡಿನ ರಕ್ಷಣೆ ಮಾಡೋಕೆ ಈ ಭೈರವನಾಥ ಇರ್ತಾನೆ. ಸೊ ಆ ಭೈರವನಾಥನ ದರ್ಶನ ತೊಗೊಳಕ್ಕೆ ಹೊಂಟೀನಿ. ಈಗ ಇದಕ್ಕೂ ಸ್ವಲ್ಪ ಟ್ರೆಕ್ ಮಾಡಬೇಕು, ಅದಕ್ಕೆ ತೆಗಾತೀನಿ. ಹೋಗುಂಬರ್ರಿ, ಮ್ಯಾಲೆ ಹೋಗಿ ಹೇಳ್ತೀನಿ ನಾನು ಪೂರ. ಬಂದ್ವಿ ನೋಡ್ರಿ ಭೈರವನಾಥ್ ಟೆಂಪಲಿಗೆ. ಹಿಂಗೈತಿ ಎಂಟ್ರೆನ್ಸ್ ಇದೆ. ಒಳಗೆ ಹೋಗ್ಬರ್ರಿ. ಹಿಂಗೈತಿ. ಆವಾಗಲೇ ಹೇಳ್ದಂಗೆ ಬಾಬಾನ ದರ್ಶನ ಆಯ್ತು. ಬಾಬಾನ ದರ್ಶನ ತೊಗೊಂಡು ನಾನೀಗ ಬಂದೀನಿ ಭೈರವನಾಥ ಮಂದಿರ ಕಡೆ. ನನ್ನ ಹಿಂದೆ ಏನು ಕಾಣತೈತಲ್ಲ ಇದು ಭೈರವನಾಥ ಮಂದಿರ. ಈ ಭೈರವನಾಥ ಮಂದಿರದ ವಿಶೇಷತೆ ಏನಂದ್ರೆ ಈ ಕೇದಾರ್ನಾಥ್ ಗುಡಿ 6 ತಿಂಗಳು ಫುಲ್ ಕ್ಲೋಸ್ ಆಗಿರ್ತೈತಿ. ಆ ಕ್ಲೋಸ್ ಆದ ಟೈಮ್ದಾಗ ಆ ಕೇದಾರ್ನಾಥ್ ಗುಡಿನ ರಕ್ಷಣೆ ಮಾಡೋಕೆ ಈ ಭೈರವನಾಥ ಇರ್ತಾನೆ. ಸೊ ಎಲ್ಲರೂ ಬಂದವರು ಆ ಕೇದಾರ್ನಾಥ್ ಗುಡಿಗೆ ಹೋಗಿ ಅಲ್ಲಿ ದರ್ಶನ ಮುಗಿಸ್ಕೊಂಡು ಸೀದಾ ಬರ್ತಾರೆ ಈ ಭೈರವನಾಥ್ ಮಂದಿರಕ್ಕೆ. ಈ ಗುಡಿಗೆ ಬರ್ಲಾರ್ದ ನೀವೇನರ ಬರೀ ಕೇದಾರ್ನಾಥ್ ಅಷ್ಟೇ ನೋಡ್ಕೊಂಡು ಹೋದ್ರೆ ಅಂದ್ರೆ ನಿಮ್ಮದು ಕೇದಾರ್ನಾಥ್ ಯಾತ್ರಾ ಕಂಪ್ಲೀಟ್ ಆಗಂಗಿಲ್ಲ. ಫಸ್ಟ್ ಗುಡಿಗೆ ಬಂದು ಇದನ್ನು ನೋಡ್ಕೊಂಡು ಹೋದಾಗ ನಿಮ್ಮ ಕೇದಾರ್ನಾಥ್ ಯಾತ್ರಾ ಕಂಪ್ಲೀಟ್ ಅಂತಂದು. 15 minutes later. A few minutes later. ಸಾವುಕಾರ ಮಂದಿ ಬೆಳಗ್ಗೆ ಹೋಗಿ ನಾನು ದರ್ಶನ ಮಾಡ್ಕೊಂಬಂದೆ. 3 ಗಂಟೆಗೆ ಬಂದು ಪಾಳೆ ಹಚ್ಚಿದೆ. ಕರೆಕ್ಟ್ 5:30-6 ಗಂಟೆ ಅನ್ನೋದ್ರ ದರ್ಶನ ಸಿಕ್ತು. ಪೂರ ಒಳಗೆ ಗರ್ಭಗುಡಿ ಒಳಗೆ ಹೋಗಿ ನಿಮಗೆ ಮುಟ್ಟ ದರ್ಶನ ಸಿಗ್ತೈತಿ. ಸೊ ನೀವೇನಾರ ಬಂದ್ರೆ ಜಲ್ದಿ ಪಾಳೆ ಹಚ್ಚಿರಿ. ಲೇಟ್ ಆತಂದ್ರೆ ಈ ನಮೂನಿ ಕ್ರೌಡ್ ಆಗತ್ತೆ ನೋಡ್ರಿ. ಸೊ ಸ್ಕಿಪ್ ಲೇಟ್, ಜಲ್ದಿ ಪಾಳೆ ಹಚ್ಚಿ ನೀವು ದರ್ಶನ ತೊಗೊಂಡ್ರೆ ಆಗುತ್ತೆ. ಇಲ್ಲಾಂದ್ರೆ ಒಂದಿನ ಸ್ಟೇ ಮಾಡಿ ಮತ್ತು ಮರುದಿನ ಬೆಳಿಗ್ಗೆ ಪಾಳೆ ಹಚ್ಚಿರಿ.
ಸಿಕ್ಕಾಪಟ್ಟಿ ಕ್ರೌಡ್ ಐತಿ. ನೆಕ್ಸ್ಟ್ ಬಿಸಿಲು ಐತಿ. ಕ್ಲೈಮೇಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ, ಎಲ್ಲ ನೀವು ಸೇಫ್ಟಿದ್ರಾಗ ಬಂದುಬಿಡ್ರಿ. ಆದರೆ ಕ್ರೌಡ್ ಮಾತ್ರ ಹೆವಿ ಐತಿ. ಈಗ ಸ್ಟಾರ್ಟಿಂಗ್ ಆಗೈತಿ. ಸೊ ನೀವು ಟೈಮು ಡೇಟು ನೋಡ್ಕೊಂಬರ್ರಿ. ಸೌಕರ್ ಮಂದಿ, ಈಗ ನಾ ಇರೋದು ಗುಡಿ ಹಿಂದ್ಗಡೆ ಪ್ಲೇಸ್. ಈ ಹಿಂದ್ಗಡೆ ಪ್ಲೇಸ್ ನಿಮಗೆ ಹಿಂದೊಂದು ಕಲ್ಲು ಕಾಣ್ತಿರ್ಬೋದು, ತೋರಿಸ್ತೀನಿ ನೋಡ್ರಿ. ಇದು ಕಲ್ಲು 2013 ಫ್ಲಡ್ ಆಯ್ತು. ಇಲ್ಲೇನು ಕಾಣತೈತಲ್ಲ ನಿಮಗೆ, ಇಲ್ಲಿಂದ ಎಲ್ಲ ನೀರು ರಭಸವಾಗಿ ಹರ್ಕೊಂಬಂದು ಈ ಗುಡಿಗೆ ಹೊಡ್ಯಾತಿತ್ತು. ಸೊ ಆ ನೀರನ್ನು ತಡಿಯೋಕೆ ಈ ಕಲ್ಲು ಎಲ್ಲಿತ್ತೋ ಗೊತ್ತಿಲ್ಲ, ಬಂದು ಇಲ್ಲಿಗೆ ಸ್ಟಾಪ್ ಆಯ್ತು. ಕರೆಕ್ಟ್ ಗುಡಿ ಹಿಂದೆ ಸ್ಟಾಪ್ ಆಯ್ತು. ಈ ಗುಡಿ ಏನು ಬಡಾತಿತ್ತಲ್ಲ ನೀರು, ಅದನ್ನು ಡೈವರ್ಟ್ ಮಾಡ್ತು. ಡೈವರ್ಟ್ ಅಂದ್ರೆ ಹೆಂಗಂದ್ರೆ ಈ ಕಡೆ ಒಂದು ಆ ಕಡೆ ಒಂದು ಮೇಲೆ ಆ ಗುಡಿಗೆ ಒಟ್ಟು ಏನು ತೊಂದರೆ ಬರಲಾರ್ದಂಗೆ ಆ ನೀರನ್ನು ಡೈವರ್ಟ್ ಮಾಡಿ ಆ ಗುಡಿನ ರಕ್ಷಣೆ ಮಾಡ್ತು. ಸೊ ಅದಕ್ಕೆ ಅದನ್ನು ಭೀಮಶಿಲಾ ಅಂತ ಕರೀತಾರೆ. ಎಲ್ಲರೂ ಆ ಬಾಬಾನ ದರ್ಶನ ಮಾಡ್ಕೊಂಡು ಬಂದು ಈ ಭೀಮಶಿಲಾಗೆ ದರ್ಶನ ಮಾಡ್ತಾರೆ. ಕೆಲವೊಬ್ರು ಫಸ್ಟ್ ಭೀಮಶಿಲಾ ದರ್ಶನ ಮಾಡಿಕೊಂಡು ಬಾಬಾನ ದರ್ಶನ ಮಾಡ್ಕೋತಾರೆ. ನೀವು ಯಾವ್ದು ಮಾಡ್ತೀರಿ ಅದು ನಿಮ್ಮ ಬಿಟ್ಟಿದ್ದು. ಬಟ್ ಇದು ಕಲ್ಲು ಹೆಂಗೆ ನಿಂತೈತೆ ಅಂದ್ರೆ ನಿಮ್ಗೆ ಇಲ್ಲಿ ಬಂದಾಗ ಗೊತ್ತಾಗುತ್ತೆ. ಇದು ನೋಡಕ್ಕೆ ನಿಮಗೆಲ್ಲ ವಿಡಿಯೋದಾಗ ಸಂದ ಅನ್ಸ್ಬೋದು. ಬಟ್ A few minutes later. ನೀವೇನ್ರ ಕೇದಾರ್ನಾಥಕ್ಕೆ ಬಂದು ಟೆಂಟ್ ಹುಡ್ಕಾಕತ್ತಿದ್ದೆ ಅಂದರೆ ಇಲ್ಲಿ ಬೆಸ್ಟ್ ಬಜೆಟ್ ಫ್ರೆಂಡ್ಲಿ ಟೆಂಟ್ ಐತಿ. ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಟೆಂಟ್ ಹೆಂಗೆ ಐತಿ ಮತ್ತು ಲೊಕೇಶನ್ ಎಲ್ಲೈತೆ ಅನ್ನೋದು ತೋರಿಸ್ತೀನಿ ನೋಡ್ರಿ. ಇದು ಕೇದಾರ್ನಾಥಕ್ಕೆ ಹೆಲಿಪ್ಯಾಡ್ ಸರ್ವಿಸ್. ಇದು ಹೆಲಿಪ್ಯಾಡ್ ಐತಲ್ರಿ, ಇಲ್ಲಿಂದನ ಸ್ವಲ್ಪ ಒಂದು 100 ಮೀಟರ್ಸ್ ಬಂದ್ರಿ ಅಂದ್ರೆ ಹಿಂದೆ ಇಲ್ಲಿ ಎಂಟ್ರೆನ್ಸ್ ಐತಿ ರೀ. ಎಂಟ್ರೆನ್ಸ್ಲಿಂದ ಬಂದ್ರೂ ಸಿಗುತ್ತೆ. ಇಲ್ಲಿ ಹೆಲಿಪ್ಯಾಡ್ ಐತಿ. ಇದನ್ನು ಮಾರ್ಕ್ ಮಾಡ್ಕೊಂಡ್ರಿ ಅಂದ್ರೆ ಸ್ವಲ್ಪ 100 ಮೀಟರ್ಸ್ ಹಿಂದೆ ಬಂದ್ರಿ ಅಂದ್ರೆ ನಿಮಗೆ ಇಲ್ಲಿ ಟೆಂಟ್ ಸಿಗ್ತಾವೆ. ಟೆಂಟ್ ಹೆಂಗೆ ಅದಾವ ಅನ್ನೋದು ತೋರಿಸ್ತೀನಿ. ಗುಡಿ ಇಲ್ಲಿಂದ ಭಾಳ ದೂರ ಇಲ್ಲ, ಸ್ವಲ್ಪ ಸಮೀಪ ಐತಿ. ಆದರೆ ಇದು ಸ್ವಲ್ಪ ನಿಮಗೆ ಬಜೆಟ್ ಫ್ರೆಂಡ್ಲಿ ಸಿಗುತ್ತೆ. ಗುಡಿ ಕಡೆ ಏನಾರ ಟೆಂಟ್ ಹುಡ್ಕಾಕ್ ಹೋದ್ರಿ ಅಂದ್ರೆ ಭಾಳ ಕಾಸ್ಟ್ಲಿ ಆಗುತ್ತೆ. ರೂಮು ಕಾಸ್ಟ್ಲಿ ಆಕಾವು. ನೀವು ಇರೋದು ಒಂದಿನ ನೈಟ್. ಸೊ ಟೆಂಟ್ ಸ್ಟೇ ಮಾಡೋದು ಭಾರಿ ಬೆಸ್ಟ್. ಡಿಪೆಂಡ್ ಅಪಾನ್ ಕ್ಲೈಮೇಟ್ ಹೆಂಗಿರುತ್ತೆ ಅದ್ರ ಮೇಲೆ ಟೆಂಟ್ ಸ್ಟೇ ಮಾಡಿರಿ. ಕ್ಲೈಮೇಟ್ ಏನಂದ್ರೆ ಎಕ್ಸ್ಟ್ರೀಮ್ ಲೆವೆಲ್ ಕಂಡೀಷನ್ದಾಗ ಇರಲಿಲ್ಲ ಅಂದ್ರೆ ಸೊ ರೂಮ್ ನೋಡಿರಿ. ಇಲ್ಲಾಂದ್ರೆ ಟೆಂಟ್ ಸ್ಟೇ ಮಾಡಿರಿ. ಇವೆಲ್ಲ ಟೆಂಟ್ 500 ರೂಪಾಯಿ ಕೊಡ್ತಾರೆ. ಒಳಗೆಲ್ಲ ಹೊಚ್ಕೊಳ್ಳೋದು ಇರ್ತೈತಿ. ಏನು ತೊಂದರೆ ಆಗಂಗಿಲ್ಲ. ನಾವು ಇದೇ ಟೆಂಟ್ದಾಗಿದ್ವಿ. ನಾವು 3 ಟೆಂಟ್ ಖರೀದಿ ಮಾಡೀವಿ. ಇಲ್ಲ ಅದಾರಲ್ರಿ ಇವರ ಟೆಂಟ್ ಓನರ್. ಭೈ आपका नाम क्या है? मेरा रविंद्र सिंह. ಅವ್ರ ನಂಬರ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. 9258587446. ಅವ್ರ ನಂಬರ್ ಹೇಳ್ಯಾರ. ಆದರೂ ಡಿಸ್ಕ್ರಿಪ್ಷನ್ ನಂಬರ್ ಹಾಕಿರ್ತೀನಿ. ಏನೋ ಟೆಂಟ್ಗಿಂತ ಬೇಕಾಗಿತ್ತು ಅಂದ್ರೆ ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿರಿ. ಸಿಗ್ತೈತಿ, ಬಜೆಟ್ ಫ್ರೆಂಡ್ಲಿ ಇರ್ತೈತಿ. ನೀವೇನಾರ ಬಂದ್ರೆ ಇಲ್ಲಿ ಸ್ಟೇ ಮಾಡ್ಬೋದು. ಸಾವ್ಕಾರ್ ಮಂದಿ ದರ್ಶನ ಮಾಡಿಕೊಂಡು ಟೆಂಟಿಗೆ ಬಂದು ಎಲ್ಲ ಚಪೋಟ್ ಮಾಡಿದ್ವಿ. ಈಗ ಸೀದಾ ಗೌರಿಕುಂಡಕ್ಕೆ ಹೋಗಿ ಸಿಗ್ತೀನಿ. ಸ್ಟೇ ಟ್ಯೂನ್ ಗೈಸ್. ಪ್ರಣಯಾನುಭಾವ ಕವಿತೆ ಆತ್ಮಾನುಸಂಧಾನ ನೆನಪೆಂದರೆ ಮಳೆ ಬೆಲ್ಲ ಛಾಯೆ यहाँ पर रुकी कहाँ है वो आपको बता रहा हूँ. आ रहा हूँ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.